Hello students, welcome to RHchemistry. So ಇದೊಂದು ಜೆಂಟಲ್ ರಿಮೈಂಡರ್ ವಿಡಿಯೋ. ಸೊ ವಿಷಯ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ ರೌಂಡ್ ವೇಳಾಪಟ್ಟಿಯ ಪ್ರಕಾರ ಇವತ್ತು ಅಂದರೆ 7ನೇ ತಾರೀಕು ನಿಮ್ಮ ಒಂದು ಆಯ್ಕೆಯನ್ನು ಚೇಂಜ್ ಮಾಡೋದಕ್ಕೆ, ಅಂದರೆ ನಿಮ್ಮ ಒಂದು ಆಪ್ಷನ್ಸನ್ನು ಮಾಡಿಫೈ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ರೀಆರ್ಡರ್ ಮಾಡೋದಕ್ಕೆ ಆ್ಯಂಡ್ ಇಫ್ ಎನಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಲಾಸ್ಟ್ ಡೇಟನ್ನು ಇವತ್ತು ಮಧ್ಯಾಹ್ನ 3 ಗಂಟೆಯ ತನಕ ಕೊಟ್ಟಿದ್ದಾರೆ. ಕರೆಕ್ಟಾಗಿ ತಿಳಿದುಕೊಡಿ, ಇವತ್ತು ಮಧ್ಯಾಹ್ನ 3 ಗಂಟೆಯ ತನಕ ಕೊಟ್ಟಿದ್ದಾರೆ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಒಂದು ರಿಮೈಂಡರ್ ವಿಡಿಯೋವನ್ನು ಲಿಂಕನ್ನು ಕಳಿಸ್ಕೊಡಿ, ಯಾಕಂದರೆ ಯಾರೂ ಕೂಡ ಇದರಿಂದ ತಪ್ಪಿಸ್ಕೊಳ್ಬಾರ್ದು. ಸೊ ಮತ್ತು ಬೇಡದೇ ಇರುವಂಥ ಕಾಲೇಜನ್ನು ನಿಮ್ಮ ಲೀಸ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಆದರೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದಾರೆ, ಸೊ ಅಂದರೆ ನಮಗಿನ್ನೂ ಚಾಯ್ಸ್ ಸಿಗೋದಿಲ್ವಾ, ಚಾಯ್ಸ್ 1 ಚಾಯ್ಸ್ 2 ಸಿಗೋದಿಲ್ವಾ, ನಾವು ಕಾಲೇಜ್ ಬಿಟ್ಟರೆ ಏನಾಗ್ತದೆ ಅದು ಇದು ಕೇಳ್ತಾ ಇದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಇವೆಲ್ಲ ಮಾಡಿಬಿಟ್ಟು ನೀವು ತೊಂದರೆಯಲ್ಲಿ ಸಿಕ್ಕಾಕೋತೀರಿ. ಅದಕ್ಕಾಗಿ ನಾನು ಹೇಳೋದನ್ನು ಕೇಳಿ, ನಿಮಗೆ ಬೇಡ ಅನ್ನುವಂತಹ ಕಾಲೇಜನ್ನು ಇವತ್ತೇ ಆ ಒಂದು ಕಾಲೇಜಿನ ಮುಂದೆ 0 ಹಾಕ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಇದು ಕಾಮನ್ ಸೆನ್ಸ್ ಗೊತ್ತಿರಲಿ. ಯಾಕಂತಂದರೆ ನಿಮಗೆ ಬೇಡದೇ ಇರೋವಂಥ ಕಾಲೇಜನ್ನು ಇಟ್ಟುಕೊಂಡು ಅದು ಸಿಗೋದಿಲ್ಲ ಅಂತ ಅಂದ್ಕೊಂಡು ನೀವು ಅದರಲ್ಲಿ ಇಟ್ಟುಕೊಂಡು ಸಿಕ್ಬಿಟ್ರೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗ್ತದೆ. ಯಾಕಂದರೆ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಮೊನ್ನೆ ನೋಟಿಫಿಕೇಷನಲ್ಲೂ ಕೂಡ, ದರ್ ವಿಲ್ ಬಿ ನೋ ಚಾಯ್ಸ್ ಟು ಎಕ್ಸಸೈಸ್ ಟು ದ ಕ್ಯಾಂಡಿಡೇಟ್ಸ್. ಓಕೆ, ಇಷ್ಟಾದ ಮೇಲೂ ಕೂಡ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಅಂದರೆ ನನಗೆ ಆ ಒಂದು ಬ್ರೋಷರ್ದಲ್ಲಿ ಇರುವಂತಹ ಒಂದು ಕಟ್ಟಿಂಗನ್ನು ಫೋಟೋ ಹೊಡೆದು ಕಳಿಸಿ ಕೇಳ್ತಾ ಇದ್ದಾರೆ, ಸರ್ ಮತ್ತು ಇದ್ರ ಪ್ರಕಾರ ಸೆಕೆಂಡ್ ರೌಂಡ್ ಆದಮೇಲೂ ಕೂಡ ಸೀಟನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಇದೆ. ಅದು ಬ್ರೋಷರ್ದಲ್ಲಿ ಇತ್ತು. ಓಕೆ, ಸೊ ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಇವತ್ತು ಏನು ಹೇಳ್ತಾ ಇದ್ದಾರೆ ಅದನ್ನು ನಂಬಿ. ಸೊ ಅವರು ಆಪ್ಷನನ್ನು ನಿಮಗೆ ಕೊಡ್ಬೋದು, ಕೊಡದೇನೂ ಇರ್ಬೋದು. ಸೊ ಹಾಗೇನಾದ್ರು ಕೊಟ್ಟರೂ ಕೂಡ ನೀವು KEAಗೆ ಹೋಗಬೇಕಾಗ್ತದೆ, ಅಲ್ಲಿ ಹೋಗಿ ಕ್ಯೂ ನಿಂತು ಅದು ಇದು ಅವ್ರ ಹತ್ರ ಆರ್ಗ್ಯೂ ಮಾಡಿ, ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿಕೊಂಡು ಬರಬೇಕು. ಸೊ ಅದಕ್ಕೆ ನಾನು ಹೇಳೋದೇನು, ನೀವು ಕ್ಯಾನ್ಸಲ್ ಮಾಡುವಂಥದ್ದೇ ಆಗಿದ್ದರೆ ಅಂತಹ ಕಾಲೇಜನ್ನು ಈಗ ನಿಮ್ಮ ಹತ್ತಿರ ಅವಕಾಶ ಇದೆ, ಹೌದಾ, ನಿಮ್ಮ ಕೈಯಲ್ಲಿ ಅವಕಾಶವಿದೆ, ಆ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಆ ಕಾಲೇಜನ್ನು ಯಾಕೆ ಇಟ್ಕೋತೀರಿ? ಹೌದಾ, ಕಾಮನ್ ಸೆನ್ಸ್, ಹೌದಾ, ಯಾಕೆ ಇಟ್ಕೋಬೇಕು? ಈಗ ನಾನು X ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನನ್ನ ಒಂದು ಆಪ್ಷನ್ ಎಂಟ್ರಿಯಿಂದ 10 ಕಾಲೇಜ್ ಹಾಕಿದ್ದೀನಿ ಅಂದರೆ ಅದರಿಂದ X ಕಾಲೇಜನ್ನು ಇವತ್ತೇ ಡಿಲೀಟ್ ಮಾಡಿಬಿಡ್ತೀನಿ. ಆ್ಯಂಡ್ ಒಂದು ಪಾಯಿಂಟ್ ಗೊತ್ತಿರಲಿ, ನೀವು 5ನೇ 6ನೇ ಕಾಲೇಜ್ ಡಿಲೀಟ್ ಮಾಡಿದ ಮೇಲೆ ಅದನ್ನು ರೀಆರ್ಡರ್ ನೀವು ಮಾಡಬೇಕು ಅಂತ ಅಂದರೆ ರೀಆರ್ಡರ್ ಅಂದ್ರೆ ಏನು, ಅದರ ಸೀರಿಯಲ್ ನಂಬರ್ 1 2 3 4 ಬರಬೇಕು ಅಂತ ಏನಿಲ್ಲ. ಆ ಸೀರಿಯಲ್ ನಂಬರ್ ಮಿಸ್ ಆಗಿರ್ತದೆ, ಬಟ್ ಕಂಟಿನ್ಯೂಯೇಷನಲ್ಲಿ ಇರ್ತದೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಿಮಗೆ X ಅನ್ನೋ ಕಾಲೇಜು ಬೇಡ ಅಂದರೆ ಆ ಕಾಲೇಜಿನ ಮುಂದೆ 0 ಹಾಕ್ಕೊಳ್ಳಿ. ಹೀಗೆ ಹೇಳ್ತಾ ಇದ್ದೀನಿ. ಸೊ 10 lakh ಕಾಲೇಜಸ್ಗಳನ್ನು ಎಷ್ಟೋ ಮಂದಿ ಲೀಸ್ಟಲ್ಲಿ ಇಟ್ಕೊಂಡು ಬಿಟ್ಟಿರ್ತಾರೆ. ಸೊ ಅವರಿಗೆ ಅನಿಸ್ತದ ಸೀಟ್ ಸಿಕ್ಕ ಮೇಲೆ 10 lakh ಕೊಡೋದಕ್ಕೆ ಸಾಧ್ಯ ಇಲ್ಲಪ್ಪ, ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅಂಥೇಳಿ. ಆವಾಗ ನೀವು ಬೆಂಗಳೂರಿಗೆ ಹೋಗಿ ಅಡ್ಡಾಡಬೇಕಾಗ್ತದೆ. ಸೊ ಅದಕ್ಕೆ ಹೇಳ್ತೀನಿ, ನಿಮಗೇನಾದರೂ ಆ 10 lakh ಕೊಡುವಂತಹ ಎಬಿಲಿಟಿ ಇಲ್ವಾ, ಅಥವಾ ಆ ಒಂದು ಅಷ್ಟೊಂದು ದುಡ್ಡನ್ನು ಕೊಟ್ಟು ನಾನು MBBS ಮಾಡೋದಕ್ಕೆ ನನ್ನ ಪೇರೆಂಟ್ಸ್ ರೆಡಿ ಇಲ್ಲ ಕೊಡೋದಕ್ಕೆ ಅಂತಂದರೆ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಇವತ್ತೇ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರ್ ಎಲ್ಲ ಭಾಳಷ್ಟು ನಾನು ಎಕ್ಸಾಂಪಲ್ಗಳನ್ನ ನೋಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಬೈ ಎಕ್ಸ್ಪೀರಿಯನ್ಸ್ ನಮ್ಮ ವಿದ್ಯಾರ್ಥಿಗಳು ಚಿಂತೆ ಮಾಡ್ಕೋತಾ, ಥಿಂಕ್ ಮಾಡ್ಕೋತಾ, ಕಣ್ಣೀರು ಹಾಕ್ಕೋತಾ ಬೆಂಗಳೂರಿಗೆ ಹೋಗಿ ಕ್ಯೂನಲ್ಲಿ ನಿಂತು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿರುವಂಥ ಉದಾಹರಣೆಗಳಿದೆ. ಅದು ಅವಕಾಶ ಕೊಟ್ಟರೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅವಕಾಶ ಕೊಡೋದಿಲ್ಲ ಅಂದರೆ ದೆರ್ ಇಸ್ ನೋ ಚಾಯ್ಸ್ ಇಫ್ ಎನಿ ಕ್ಯಾಂಡಿಡೇಟ್ಸ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಫ್ಟರ್ ಅಲಾಟ್ಮೆಂಟ್ ಸೀಟ್ ಸೆಕೆಂಡ್ ರೌಂಡ್ ಲೀಗಲ್ ಆ್ಯಕ್ಷನ್ ವಿಲ್ ಬಿ ಇನಿಷಿಯೇಟೆಡ್ ಅಂತಾರೆ. ಯಾವ ರೀತಿ ಲೀಗಲ್ ಆ್ಯಕ್ಷನು, ಯಾವ ರೀತಿ ನಿಮ್ಮ ಒಂದು ಸೀಟನ್ನು ಕ್ಯಾನ್ಸಲ್ ನೀವು ಮಾಡಲಿಲ್ಲ ಅಂತಂದರೆ, ಅಥವಾ ನೀವು ಮಾಡೋದಕ್ಕೆ ಹೋದಾಗ ನೆಕ್ಸ್ಟ್ ಇಯರ್ ನಿಮ್ಮನ್ನು ಕೌನ್ಸಿಲಿಂಗಿಂದ ಹೊರಗೆ ಹಾಕ್ಬೋದು, ನಿಮ್ಮ ಮೇಲೆ ಯಾವುದಾದ್ರು ಲೀಗಲ್ ಆ್ಯಕ್ಷನ್ ತೊಗೊಳ್ಬೋದು, ಏನು ಬೇಕಾದರೂ ಆಗ್ಬೋದು. ಓಕೆ, ಇಷ್ಟಾದ ಮೇಲೂ ಒಂದಷ್ಟು ಜನ ಬೇಜವಾಬ್ದಾರಿತನ ಇದ್ದಂತಹ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾರೆ, ನನಗೆ ಗೊತ್ತಿದೆ ಸರ್, ಇರಲಿ ಬಿಡಿ, ನಾನು ಮಾಡ್ಕೋತೀನಿ, ನಾನು ಹಂಗೆ ಮಾಡ್ಕೋತೀನಿ, ಸೊ ಇಟ್ಟರೆ ಏನಾಗ್ತದೆ, ಚಾಯ್ಸ್ ಇಲ್ಲ ಅಂದರೆ ಮೀನಿಂಗ್ ಏನು, ಇವೆಲ್ಲ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಸಣ್ಣ ಹುಡುಗರಲ್ಲ, ಜವಾಬ್ದಾರಿ ಇದೆ. ಓಕೆ, ನಿಮ್ಮ ಮನೆಯ ಜವಾಬ್ದಾರಿ ನಿಮ್ಮ ಮೇಲೆ ಬರ್ತದೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೀವು ಸ್ವಲ್ಪ ದೊಡ್ಡವರಾಗಬೇಕು. ಓಕೆ, ಪೇರೆಂಟ್ಸ್ ಹತ್ರ ಕೂತ್ಕೊಳ್ಳಿ, ನನಗೆ ಇಷ್ಟು ಲಕ್ಷದ ಸೀಟ್ ಸಿಕ್ಕರೆ ಅಪ್ಪ ಅಮ್ಮ ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ, ಆಗ್ತದ, ನಿಮ್ಮ ಕೈಯಲ್ಲಿ ಆಗ್ತದ, ಕೇಳ್ಕೊಳ್ಳಿ. ಇಲ್ಲ ಅಂತಂದರೆ ಆ 10 lakh ಸೀಟ್ಸನ್ನು ನಿಮ್ಮ ಲೀಸ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲ ಅಂತಂದರೆ ಆ 1,44,000 ಸೀಟ್ಸು, ಅದರಲ್ಲೂ ಕೂಡ ಒಂದಷ್ಟು ಯೂನಿವರ್ಸಿಟೀಸ್ ಹೇಳಿದ್ದೀನಿ ನಾನು, JNMC ನೀವು 3,20,000 ಕೊಡಬೇಕಾಗ್ತದೆ, 1,41,000 ಅಲ್ಲ. ಸೊ ನಿಮ್ಮ ಇಲ್ಲಿ KL ಹೊಸ ಕಾಲೇಜು 6,30,000 ಕೊಡಬೇಕಾಗ್ತದೆ, ಗೊತ್ತಿರಲಿ. ಇದೇ ರೀತಿ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ಫೀ ಸ್ಟ್ರಕ್ಚರ್ ಇದೆ. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸ್ಪೆಷಲಿ ನೀವು ಫೋನ್ ಮಾಡಿ ಕೇಳ್ಕೊಳ್ಳಿ, ಡೀಮ್ಡ್ ಯೂನಿವರ್ಸಿಟಿ ಎಕ್ಸ್ಟ್ರಾ ಫೀಸ್ ಎಷ್ಟು ಬರ್ತದ ಅಂಥೇಳಿ. ಉಳಿದಿರುವಂಥ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಅಷ್ಟೇನು ಬರೋದಿಲ್ಲ, 50,000 1 lakh ತನಕ ಬರ್ತದೆ. ಬಟ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ಲಾಗಿ ಫೋನ್ ಮಾಡಿ ಕೇಳ್ಕೊಳ್ಳಿ ನಿಮ್ಮ ಒಂದು ಫೀ ಸ್ಟ್ರಕ್ಚರ್ ಏನಿದೆ ಅಂಥೇಳಿ.
ಓಕೆ. ಸೊ 10 ಲ್ಯಾಕ್ ಸೀಟ್ಸ್ ಹಾಕೋರು ಕೂಡ ಸ್ವಲ್ಪ ಥಿಂಕ್ ಮಾಡಿ. ಚಂದ್ರಮ ಯೂನಿವರ್ಸಿಟಿ ಇರ್ಬೋದು, ಅಥವಾ ಅಂದರೆ ದಯಾನಂದ ಸಾಗರ್ ಕಾಲೇಜ್ ಇರ್ಬೋದು, SDM ಇರ್ಬೋದು, ಕಾಜಾ ಬಂದೇ ನವಾಜ್ ಇರ್ಬೋದು, ಇಂಥ ಒಂದಷ್ಟು ಕಾಲೇಜಸ್ಗಳಲ್ಲಿ ಫೀಸ್ ಸ್ಟ್ರಕ್ಚರ್ 15 ಲ್ಯಾಕ್ಕಿಂತ ಜಾಸ್ತಿ ಇದೆ. 17 ಲ್ಯಾಕ್, 18 ಲ್ಯಾಕ್, 20 ಲ್ಯಾಕ್ ಇದೆ. ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಫೀಸ್ ಸ್ಟ್ರಕ್ಚರ್ನ ಹಾಕಿ. ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ 10 ಲಕ್ಷ ನಾನು ಕೊಡ್ಬೋದು ಅಂತ ಇರ್ತದೆ. ಆ ಒಂದಷ್ಟು ಕಾಲೇಜಸ್ಗಳನ್ನು ಆ ಒಂದು ಲೀಸ್ಟಲ್ಲಿ ಸೇರಿಸ್ಕೊತಾನೆ. ಸೊ ಆ ಕಾಲೇಜಲ್ಲಿ ಸೀಟ್ ಸಿಕ್ಕ ಮೇಲೆ ಗೊತ್ತಾಗ್ತದೆ 17 ಲ್ಯಾಕ್ ಫೀಸ್ ಅಂಥೇಳಿ. ಆವಾಗ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಥಿಂಕ್ ಮಾಡಿ, ಯೋಚನೆ ಮಾಡಿ, ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಇವತ್ತು ಲಾಸ್ಟ್ ಡೇಟ್ ಇದೆ, ನಿಮ್ಮ ಒಂದು ಡಿಸಿಷನನ್ನು ವಯಸ್ಸಾಗಿ ತೊಗೊಳ್ಳಿ, ಯೋಚನೆ ಮಾಡಿ ತೊಗೊಳ್ಳಿ. ಓಕೆ. ಸೊ ಇದಿಷ್ಟು ನನ್ನ ಕಡೆಯಿಂದ ನಾನು ಹೇಳಬೇಕಾಗಿತ್ತು, ಜವಾಬ್ದಾರಿ ತೊಗೊಂಡು ನಾನು ಹೇಳಿದೆ. ಇನ್ನು ನಿಮಗೆ ಬಿಟ್ಟಿದ್ದು ನೀವೇನು ಮಾಡ್ತೀರಿ ಅಂಥೇಳಿ. ಆದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಯಾರೂ ಕೂಡ ಪಶ್ಚಾತ್ತಾಪ ಪಡೋ ಹಾಗಿಲ್ಲ. ಆವಾಗ ಕಮೆಂಟ್ ಮಾಡೋ ಹಾಗಿಲ್ಲ, ಸರ್ ನನ್ನ ಸೀಟ್ ಅಲಾಟ್ ಆಗಿಬಿಟ್ಟಿದೆ, ಕ್ಯಾನ್ಸಲ್ ಮಾಡ್ಕೊಳ್ಬೇಕು, ನಾ ಏನು ಮಾಡಬೇಕು ಅಂಥೇಳಿ. ಆಪ್ಷನ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. KEದೇವರೇ ಆಪ್ಷನ್ ಇಲ್ಲ ಅಂತ ಹೇಳಿದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.